ಕುಮಾರಸ್ವಾಮಿ ಅವರು RCB ತಂಡ ಗೆದ್ದ ಮೇಲೆ ಅವರು ಮತ್ತು ಅವ್ರ ಪಕ್ಷ ಏನೇನು ಟ್ವೀಟ್ ಮಾಡಿದೆ ಅನ್ನೋದನ್ನು ತಾವು ರಾಜ್ಯದ ಜನರಿಗೆ ತೋರಿಸ್ಬೇಕು. ಯಾಕೆ ಅಂತ ಅಂದರೆ ಅವರು ಸುಳ್ಳು ಹೇಳೋದ್ರಲ್ಲಿ, ಮಾತುಗಳನ್ನು ತಿರ್ಚೋದ್ರಲ್ಲಿ ಅವರು ನಿಸೀಮ್ರಿದ್ದಾರೆ. ಬಹುಶಃ ಅದು ಅವ್ರ ಘನತೆಗೆ ಸರಿ ಬರುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ನಾನು ಅವರ ಹೇಳಿಕೆಗಳನ್ನು ಗಮನಿಸ್ತಾ ಇದ್ದರೆ ಎಲ್ಲೋ ಒಂದು ಕಡೆ ಒತ್ತಡದಲ್ಲಿದ್ದಾರೆ ಅಂತ ಕಾಣಿಸ್ತದೆ. ಆರೋಗ್ಯ ಸರಿ ಇಲ್ಲ. ಆರೋಗ್ಯದ ಕಡೆ ಗಮನ ಹರಿಸಿ ಈ ರಾಷ್ಟ್ರದ ಜನರಿಗೆ ಇನ್ನೂ ಹೆಚ್ಚಿನ ಸೇವೆ ಮಾಡೋದಕ್ಕೆ ಅವರು ಚಿಂತನೆ ಮಾಡಲಿ ಅಂತೇಳಿ ನಾನು ಮನವಿ ಮಾಡ್ತೀನಿ. ಮಂಗಳೂರು 9ನೇ ತಾರೀಕು ಬಿಜೆಪಿ ನಾಯಕರು ಮಂಗಳೂರು ಚಲೋ ಹಮ್ಮಿಕೊಂಡಿದ್ದಾರೆ ಸರ್. ಮಂಗಳೂರು ಇನ್ಸಿಡೆಂಟ್ಗೆ ಸಂಬಂಧಪಟ್ಟಾಗ ವಿಜಯೇಂದ್ರ ಪ್ರತಿಪಕ್ಷ ನಾಯಕರು ನೋಡಿ, ಮಂಗಳೂರು ಒಂದು ಅದಕ್ಕೆ ಆದಂಥ ಒಂದು ಇತಿಹಾಸ ಇರ್ತಕ್ಕಂಥದ್ದು. ವಿನಾಕಾರಣ ಆ ಭಾಗದಲ್ಲಿ, ಕರಾವಳಿ ಭಾಗದಲ್ಲಿ ಒಂದು ರೀತಿಯ ಪ್ರಕ್ಷುಬ್ಧ ವಾತಾವರಣವನ್ನು ಮಾಡುವಂಥ ಪ್ರಯತ್ನಗಳು ನಡೀತಾ ಇದೆ. ಯಾರೇ ಜನನಾಯಕರು ಸೌಹಾರ್ದಯುತವಾದಂಥ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಬೇಕು, ತಿಳಿಯಾಗುವಂಥ ಕೆಲಸ ಮಾಡಬೇಕು. ಜೊತೆಗೆ ಅಲ್ಲಿಯ ಜನರ ಆಶೋತ್ತರಗಳನ್ನು ಈಡೇರಿಸುವಂಥ ಕೆಲಸ ಮಾಡಬೇಕು. ಕೇವಲ ರಾಜಕಾರಣದ ದೃಷ್ಟಿಯಿಂದನೇ ಜನರಿಗೆ ಭಾವನಾತ್ಮಕವಾಗಿ ಎತ್ಕಟ್ಟುವಂಥ ಕೆಲಸ ಇದೆಯಲ್ಲ, ಅದು ಸರಿ ಇಲ್ಲ. ಭಾರತೀಯ ಜನತಾ ಪಕ್ಷದವರ ಏನು ನಿಲುವುಗಳು ನಡೀತಾ ಇದೆ ಅದು ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಅವ್ರೇನಾರ ಮಾಡೋದಿತ್ತು ಅಂತ ಅಂದರೆ ಅವರು ಅದನ್ನು ಕೇಂದ್ರ ಸರ್ಕಾರಕ್ಕೆ ಹೇಳಲಿ. ಅವ್ರ ಸರ್ಕಾರದ ನೀತಿ ನಿಯಮಗಳು, ಅವರು ರಾಜ್ಯಗಳು, ಬೇರೆ ಬೇರೆ ರಾಜ್ಯಗಳಲ್ಲಿ ಅವ್ರು ತೆಗೆದುಕೊಳ್ತಾ ಇರ್ತಕ್ಕಂಥ ತೀರ್ಮಾನಗಳು, ಅದು ಅಲ್ಲಿ ಒಂದು ಕಡೆ ಮಾತು, ಇಲ್ಲೊಂಥರ ಮಾತಿದೆ. ಅದನ್ನು ಅವ್ರ ನಾಯಕರ ಮಾತುಗಳನ್ನು ಗಮನದಲ್ಲಿಟ್ಕೊಂಡು ಆಮೇಲೆ ಇವರು ಏನು ಬೇಕೋ ಮಾಡಿ. ಸದನದಲ್ಲಿ DK ಶಿವಕುಮಾರ್ ಅವರು ಬಿಚ್ಚಿಡುವಂಥದ್ದು ಏನಿಲ್ಲ, ನಾನೇ ಅದನ್ನು ಒಪ್ಕೊಳ್ತೀನಿ. ರಾಜ್ಕುಮಾರ್ ಇನ್ಸಿಡೆಂಟ್ ಸಂದರ್ಭದಲ್ಲಿ ಇಬ್ಬರು ಡೆತ್ ಆಗಿದ್ರು ಅಂತೇಳಿ ಕುಮಾರಸ್ವಾಮಿ ಮಾತನ್ನ ಸೀರಿಯಸ್ ಆಗಿ ತಗೊಳ್ಳೋ ಅಂಥ ಅವಶ್ಯಕತೆ ಇಲ್ಲ ರೀ. ಹೇಳಿದ್ನಲ್ಲ, ಅವರು ಬೆಳಗ್ಗೆ ಒಂದು ರಾತ್ರಿ ಒಂದು ಹೇಳ್ತಾರೆ. ಈಗೇನು ಸರ್ಕಾರ ಏನು ಈ ಸಾವಿನ ಬಗ್ಗೆ ಆದಂಥ ದುರಂತದ ಬಗ್ಗೆ ಅವರೇನು ಎಸ್ಕೇಪ್ ಆಗ್ತಾ ಇಲ್ಲ, ಎಲ್ಲವನ್ನು ಕೂಡ ಒಪ್ಕೊಂಡಿದ್ದಾರೆ. ಅಚಾತುರ್ಯವಾಗಿ ಆಕಸ್ಮಿಕವಾಗಿ ನಡೆದಂಥ ಘಟನೆಗಳು, ಇಡೀ ದೇಶದಲ್ಲಿ ಘಟನೆಗಳು ನಡೆದಿದೆ. ಆ ಘಟನೆಗಳನ್ನು ಇತ್ತೀಚಿನ ದಿನಗಳಲ್ಲಿ ಪ್ರಯಾಗ್ರಾದಲ್ಲಿ ಸುಮಾರು 300ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿರತಕ್ಕಂಥ ವರದಿಗಳಿವೆ. ಸರ್ಕಾರ ಅದನ್ನು ಮುಚ್ಚಾಕುವಂಥ ಪ್ರಯತ್ನ ಮಾಡ್ತು. ಯಾರು ಪ್ರಾಯೋಜಿತ? ಅದು BJP ಪ್ರಾಯೋಜಿತನ, ಪ್ರಧಾನಮಂತ್ರಿಗಳದ, ಮುಖ್ಯಮಂತ್ರಿಗಳದ? ಸೊ ಹೀಗೆ ಕೆಲವೊಂದು ಲೋಪದೋಷಗಳನ್ನು ಮುಚ್ಚತಕ್ಕಂಥದ್ದು ಸರಿಯಲ್ಲ. ಇದು ಇವತ್ತು ಸಾಂತ್ವನ ಹೇಳಬೇಕಾದಂಥ ಕಾಲ. ಈ ರಾಜ್ಯದ ಯಾರು ಸಾವನ್ನಪ್ಪಿದ್ದಾರೆ ಅವರ ಕುಟುಂಬಗಳಿಗೆ ನಾವು ಸಾಂತ್ವನ ಹೇಳಬೇಕೇ ಹೊರತು ರಾಜಕೀಯ ದೊಂಬರಾಟಕ್ಕೋಸ್ಕರ ಪ್ರತಿಯೊಂದು ಕ್ಷಣನೂ ಕೂಡ ಮಾಧ್ಯಮಗಳ ಮುಂದೆ ಹೋಗಿ ಈ ದಿನ ಒಂದೊಂದು ಹೇಳಿಕೆ ಕೊಡೋದಿದೆಯಲ್ಲ, ಅದು ಎಷ್ಟು ಸರಿ ಅಂತಕ್ಕಂಥದ್ದು ಮಾಧ್ಯಮದ ಸ್ನೇಹಿತರು ಕೂಡ ಚಿಂತನೆ ಮಾಡಬೇಕು. ಎಲ್ಲೋ ಒಂದು ಕಡೆ ಇದಕ್ಕೆ ಎಲ್ಲರೂ ಕೂಡ ವಿರಾಮ ಹಾಕಬೇಕಾಗ್ತದೆ. ರಾಜ್ಯದ ಪ್ರಗತಿ ಬಗ್ಗೆ, ರಾಜ್ಯಕ್ಕೆ ಆಗಿರ್ತಕ್ಕಂಥ ಧಕ್ಕೆ ಬಗ್ಗೆ ಚಿಂತನೆಗಳನ್ನು ಮಾಡಬೇಕಾದಂತೆ ತಪ್ಪುಗಳನ್ನು ಸರಿಪಡಿಸ್ಲಿಕ್ಕೆ ನಿಮ್ಮ ಸಲಹೆಗಳೇನು ಅನ್ನೋದನ್ನು ಕೊಡಬೇಕಾಗ್ತದೆ. ರಾಜಕೀಯಕ್ಕೋಸ್ಕರ ಯಾರನ್ನ ಅವ್ರನ್ನ ರಾಜೀನಾಮೆ ಕೊಡಿ, ಇವ್ರನ್ನ ರಾಜೀನಾಮೆ ಕೊಡಿ, ನಾಳೆ ಇನ್ನೊಬ್ಬನ ರಾಜೀನಾಮೆ ಕೊಡಿ. ಎಲ್ಲರ ರಾಜೀನಾಮೆನೂ ನಾವು ಕೇಳ್ಬೋದು. ಪ್ರಧಾನಮಂತ್ರಿನ ಕೇಳ್ಬೋದು, ಮುಖ್ಯಮಂತ್ರಿನ ಕೇಳ್ಬೋದು, ಅಥವಾ ಕುಮಾರಸ್ವಾಮಿಯವ್ರ ರಾಜೀನಾಮೆನೂ ಕೇಳ್ಬೋದು. ನೈತಿಕತೆಯ ಪ್ರಶ್ನೆಗಳು ಬಂದಾಗ ಸಾಕಷ್ಟು ವಿಚಾರಗಳನ್ನು ಚರ್ಚೆ ಮಾಡ್ಬೋದು. ಸರ್, ಈಗ MLC ಆಯ್ಕೆ ವಿಚಾರದಲ್ಲಿ ಕಾರ್ಯಕರ್ತರ ಅಸಮಾಧಾನ ಈಗ ಶುರುವಾಗಿದೆ ಸರ್. ಯಾಕೆಂದರೆ ಬೇರೆ ಬೇರೆ ರಘುನಂದನ್ ರಾಮಣ್ಣ ಅವರ ಹೆಸರು, ನಟರಾಜ್ ಗೌಡ, ಬೇರೆ ಬೇರೆ ಹೆಸರುಗಳು ಕೂಡ ಇದ್ವು. ನನಗೆ ಅದರ ಬಗ್ಗೆ ಮಾಹಿತಿ ಇಲ್ಲ. ಅದು ಪಕ್ಷದ ವರಿಷ್ಠರು ತೀರ್ಮಾನ ಮಾಡಿರ್ತಕ್ಕಂಥದ್ದು, ಮುಖ್ಯಮಂತ್ರಿಗಳ ಆಯ್ಕೆ. ಅದು ಮುಖ್ಯಮಂತ್ರಿಗಳು ಏನು ತೀರ್ಮಾನ ತಗೋತಾರೆ ಅದನ್ನು ಪಕ್ಷ ಸ್ವಾಗತ ಮಾಡಿ. ಸರ್, ಈ ಕಾಲ್ತುಳಿತಕ್ಕೆ ಸಂಬಂಧಪಟ್ಟಂತೆ ಆಮ್ ಆದ್ಮಿ ಪಾರ್ಟಿ ಪ್ರಾಸಿಕ್ಯೂಷನ್ಗೆ ತನಿಖೆಗೆ ಆದೇಶ ಕೊಡಿ ಅಂತ ರಾಜ್ಯಪಾಲರಿಗೆ ಪತ್ರ ಬರೆದಿದೆ ಸರ್. ಪ್ರತಿಯೊಬ್ಬರಿಗೂ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬರಿಗೂ ತನ್ನದೇ ಆದಂಥ ಹಕ್ಕುಗಳಿದೆ. ಆ ಹಕ್ಕುಗಳನ್ನು ಪ್ರತಿಪಾದನೆ ಮಾಡೋದು ತಪ್ಪಲ್ಲ. ಆದರೆ ಆದಂಥ ಘಟನೆಗಳಿಗೆ ಅದನ್ನು ಇಟ್ಕೊಂಡು ರಾಜಕೀಯ ಮಾಡೋದು ಸರಿಯಲ್ಲ.
ಮುನಿರತ್ನ ಅವರು ಇನ್ನೂ ಕೂಡ ಅಬ್ಸ್ಕ್ಯಾಂಡ್ ಆಗಿದ್ದಾರೆ ಸರ್. ಅದನ್ನು ನನಗೆ ಗೊತ್ತಿಲ್ಲ, ನೀನು ಅವ್ರನ್ನೇ ಕೇಳಪ್ಪ, BJP ಅವ್ರನ್ನ ಕೇಳ್ರಿ. ಅವ್ರ ರತ್ನ ಅಲ್ವಾ ಅದು? ಅವ್ರ ರತ್ನ ಏನು ಇಟ್ಕೊಳ್ಳೇಬೇಕು, ಅವ್ರ ರತ್ನನ, ಅವ್ರನ್ನ ನೀವು ಕೇಳಬೇಕು. ಥ್ಯಾಂಕ್ ಯು. ಕುಮಾರಸ್ವಾಮಿ ಅವರು RCB ತಂಡ ಗೆದ್ದ ಮೇಲೆ ಅವರು ಮತ್ತು ಅವ್ರ ಪಕ್ಷ ಏನೇನು ಟ್ವೀಟ್ ಮಾಡಿದೆ ಅನ್ನೋದನ್ನು ತಾವು ರಾಜ್ಯದ ಜನರಿಗೆ ತೋರಿಸ್ಬೇಕು. ಯಾಕೆ ಅಂತ ಅಂದರೆ ಅವರು ಸುಳ್ಳು ಹೇಳೋದ್ರಲ್ಲಿ, ಮಾತುಗಳನ್ನು ತಿರ್ಚೋದ್ರಲ್ಲಿ ಅವರು ನಿಸೀಮ್ರಿದ್ದಾರೆ. ಬಹುಶಃ ಅದು ಅವ್ರ ಘನತೆಗೆ ಸರಿ ಬರುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ನಾನು ಅವರ ಹೇಳಿಕೆಗಳನ್ನು ಗಮನಿಸ್ತಾ ಇದ್ದರೆ ಎಲ್ಲೋ ಒಂದು ಕಡೆ ಒತ್ತಡದಲ್ಲಿದ್ದಾರೆ ಅಂತ ಕಾಣಿಸ್ತದೆ. ಆರೋಗ್ಯ ಸರಿ ಇಲ್ಲ. ಆರೋಗ್ಯದ ಕಡೆ ಗಮನ ಹರಿಸಿ ಈ ರಾಷ್ಟ್ರದ ಜನರಿಗೆ ಇನ್ನೂ ಹೆಚ್ಚಿನ ಸೇವೆ ಮಾಡೋದಕ್ಕೆ ಅವರು ಚಿಂತನೆ ಮಾಡಲಿ ಅಂತೇಳಿ ನಾನು ಮನವಿ ಮಾಡ್ತೀನಿ. ಮಂಗಳೂರು 9ನೇ ತಾರೀಕು BJP ನಾಯಕರು ಮಂಗಳೂರು ಚಲೋ ಹಮ್ಮಿಕೊಂಡಿದ್ದಾರೆ ಸರ್. ಮಂಗಳೂರು ಇನ್ಸಿಡೆಂಟ್ಗೆ ಸಂಬಂಧಪಟ್ಟಾಗ ವಿಜಯೇಂದ್ರ ಪ್ರತಿಪಕ್ಷ ನಾಯಕರು ನೋಡಿ, ಮಂಗಳೂರು ಅದಕ್ಕೆ ಆದಂಥ ಒಂದು ಇತಿಹಾಸ ಇರ್ತಕ್ಕಂಥದ್ದು. ವಿನಾಕಾರಣ ಆ ಭಾಗದಲ್ಲಿ, ಕರಾವಳಿ ಭಾಗದಲ್ಲಿ ಒಂದು ರೀತಿಯ ಪ್ರಕ್ಷುಬ್ಧ ವಾತಾವರಣವನ್ನು ಮಾಡುವಂಥ ಪ್ರಯತ್ನಗಳು ನಡೀತಾ ಇದೆ. ಯಾರೇ ಜನನಾಯಕರು ಸೌಹಾರ್ದಯುತವಾದಂಥ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಬೇಕು, ತಿಳಿಯಾಗುವಂಥ ಕೆಲಸ ಮಾಡಬೇಕು. ಜೊತೆಗೆ ಅಲ್ಲಿಯ ಜನರ ಆಶೋತ್ತರಗಳನ್ನು ಈಡೇರಿಸುವಂಥ ಕೆಲಸ ಮಾಡಬೇಕು. ಕೇವಲ ರಾಜಕಾರಣದ ದೃಷ್ಟಿಯಿಂದನೇ ಜನರಿಗೆ ಭಾವನಾತ್ಮಕವಾಗಿ ಎತ್ಕಟ್ಟುವಂಥ ಕೆಲಸ ಇದೆಯಲ್ಲ, ಅದು ಸರಿ ಇಲ್ಲ. ಭಾರತೀಯ ಜನತಾ ಪಕ್ಷದವರ ಏನು ನಿಲುವುಗಳು ನಡೀತಾ ಇದೆ ಅದು ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಅವ್ರೇನಾರ ಮಾಡೋದಿತ್ತು ಅಂತ ಅಂದರೆ ಅವರು ಅದನ್ನು ಕೇಂದ್ರ ಸರ್ಕಾರಕ್ಕೆ ಹೇಳಲಿ. ಅವ್ರ ಸರ್ಕಾರದ ನೀತಿ ನಿಯಮಗಳು, ಅವರು ರಾಜ್ಯಗಳು, ಬೇರೆ ಬೇರೆ ರಾಜ್ಯಗಳಲ್ಲಿ ಅವ್ರು ತೆಗೆದುಕೊಳ್ತಾ ಇರ್ತಕ್ಕಂಥ ತೀರ್ಮಾನಗಳು, ಅದು ಅಲ್ಲಿ ಒಂದು ಕಡೆ ಮಾತು, ಇಲ್ಲೊಂಥರ ಮಾತಿದೆ. ಅದನ್ನು ಅವ್ರ ನಾಯಕರ ಮಾತುಗಳನ್ನು ಗಮನದಲ್ಲಿಟ್ಕೊಂಡು ಆಮೇಲೆ ಇವರು ಏನು ಬೇಕೋ ಮಾಡಿ. ಸದನದಲ್ಲಿ DK ಶಿವಕುಮಾರ್ ಅವರು ಬಿಚ್ಚಿಡುವಂಥದ್ದು ಏನಿಲ್ಲ, ನಾನೇ ಅದನ್ನು ಒಪ್ಕೊಳ್ತೀನಿ. ರಾಜ್ಕುಮಾರ್ ಇನ್ಸಿಡೆಂಟ್ ಸಂದರ್ಭದಲ್ಲಿ ಇಬ್ಬರು ಡೆತ್ ಆಗಿದ್ರು ಅಂತೇಳಿ ಕುಮಾರಸ್ವಾಮಿ ಮಾತನ್ನ ಸೀರಿಯಸ್ ಆಗಿ ತಗೊಳ್ಳೋ ಅಂಥ ಅವಶ್ಯಕತೆ ಇಲ್ಲ ರೀ. ಹೇಳಿದ್ನಲ್ಲ, ಅವರು ಬೆಳಗ್ಗೆ ಒಂದು ರಾತ್ರಿ ಒಂದು ಹೇಳ್ತಾರೆ. ಈಗೇನು ಸರ್ಕಾರ ಏನು ಈ ಸಾವಿನ ಬಗ್ಗೆ, ಆದಂಥ ದುರಂತದ ಬಗ್ಗೆ ಅವರೇನು ಎಸ್ಕೇಪ್ ಆಗ್ತಾ ಇಲ್ಲ, ಎಲ್ಲವನ್ನು ಕೂಡ ಒಪ್ಕೊಂಡಿದ್ದಾರೆ. ಅಚಾತುರ್ಯವಾಗಿ, ಆಕಸ್ಮಿಕವಾಗಿ ನಡೆದಂಥ ಘಟನೆಗಳು, ಇಡೀ ದೇಶದಲ್ಲಿ ಘಟನೆಗಳು ನಡೆದಿದೆ. ಆ ಘಟನೆಗಳನ್ನು ಇತ್ತೀಚಿನ ದಿನಗಳಲ್ಲಿ ಪ್ರಯಾಗ್ರಾದಲ್ಲಿ ಸುಮಾರು 300ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿರತಕ್ಕಂಥ ವರದಿಗಳಿವೆ. ಸರ್ಕಾರ ಅದನ್ನು ಮುಚ್ಚಾಕುವಂಥ ಪ್ರಯತ್ನ ಮಾಡ್ತು. ಯಾರು ಪ್ರಾಯೋಜಿತ? ಅದು BJP ಪ್ರಾಯೋಜಿತನ? ಪ್ರಧಾನಮಂತ್ರಿಗಳದ? ಮುಖ್ಯಮಂತ್ರಿಗಳದ? ಸೊ ಹೀಗೆ ಕೆಲವೊಂದು ಲೋಪದೋಷಗಳನ್ನು ಮುಚ್ಚತಕ್ಕಂಥದ್ದು ಸರಿಯಲ್ಲ. ಇದು ಇವತ್ತು ಸಾಂತ್ವನ ಹೇಳಬೇಕಾದಂಥ ಕಾಲ. ಈ ರಾಜ್ಯದ ಯಾರು ಸಾವನ್ನಪ್ಪಿದ್ದಾರೆ ಅವರ ಕುಟುಂಬಗಳಿಗೆ ನಾವು ಸಾಂತ್ವನ ಹೇಳಬೇಕೇ ಹೊರತು ರಾಜಕೀಯ ದೊಂಬರಾಟಕ್ಕೋಸ್ಕರ ಪ್ರತಿಯೊಂದು ಕ್ಷಣನೂ ಕೂಡ ಮಾಧ್ಯಮಗಳ ಮುಂದೆ ಹೋಗಿ ದಿನ ಒಂದೊಂದು ಹೇಳಿಕೆ ಕೊಡೋದಿದೆಯಲ್ಲ, ಅದು ಎಷ್ಟು ಸರಿ ಅಂತಕ್ಕಂಥದ್ದು ಮಾಧ್ಯಮದ ಸ್ನೇಹಿತರು ಕೂಡ ಚಿಂತನೆ ಮಾಡಬೇಕು. ಎಲ್ಲೋ ಒಂದು ಕಡೆ ಇದಕ್ಕೆ ಎಲ್ಲರೂ ಕೂಡ ವಿರಾಮ ಹಾಕಬೇಕಾಗ್ತದೆ. ರಾಜ್ಯದ ಪ್ರಗತಿ ಬಗ್ಗೆ, ರಾಜ್ಯಕ್ಕೆ ಆಗಿರ್ತಕ್ಕಂಥ ಧಕ್ಕೆ ಬಗ್ಗೆ ಚಿಂತನೆಗಳನ್ನು ಮಾಡಬೇಕಾದಂತೆ, ತಪ್ಪುಗಳನ್ನು ಸರಿಪಡಿಸ್ಲಿಕ್ಕೆ ನಿಮ್ಮ ಸಲಹೆಗಳೇನು ಅನ್ನೋದನ್ನು ಕೊಡಬೇಕಾಗ್ತದೆ. ರಾಜಕೀಯಕ್ಕೋಸ್ಕರ ಯಾರನ್ನ ಅವ್ರನ್ನ ರಾಜೀನಾಮೆ ಕೊಡಿ, ಇವ್ರನ್ನ ರಾಜೀನಾಮೆ ಕೊಡಿ, ನಾಳೆ ಇನ್ನೊಬ್ಬನ ರಾಜೀನಾಮೆ ಕೊಡಿ. ಎಲ್ಲರ ರಾಜೀನಾಮೆನೂ ನಾವು ಕೇಳ್ಬೋದು. ಪ್ರಧಾನಮಂತ್ರಿನ ಕೇಳ್ಬೋದು, ಮುಖ್ಯಮಂತ್ರಿನ ಕೇಳ್ಬೋದು, ಅಥವಾ ಕುಮಾರಸ್ವಾಮಿಯವ್ರ ರಾಜೀನಾಮೆನೂ ಕೇಳ್ಬೋದು. ನೈತಿಕತೆಯ ಪ್ರಶ್ನೆಗಳು ಬಂದಾಗ ಸಾಕಷ್ಟು ವಿಚಾರಗಳನ್ನು ಚರ್ಚೆ ಮಾಡ್ಬೋದು. ಸರ್, ಈಗ MLC ಆಯ್ಕೆ ವಿಚಾರದಲ್ಲಿ ಕಾರ್ಯಕರ್ತರ ಅಸಮಾಧಾನ ಈಗ ಶುರುವಾಗಿದೆ ಸರ್. ಯಾಕೆಂದರೆ ಬೇರೆ ಬೇರೆ ರಘುನಂದನ್ ರಾಮಣ್ಣವರ ಹೆಸರು, ನಟರಾಜ್ ಗೌಡ, ಬೇರೆ ಬೇರೆ ಹೆಸರುಗಳು ಕೂಡ ಇದ್ವು. ನನಗೆ ಅದರ ಬಗ್ಗೆ ಮಾಹಿತಿ ಇಲ್ಲ. ಅದು ಪಕ್ಷದ ವರಿಷ್ಠರು ತೀರ್ಮಾನ ಮಾಡಿರ್ತಕ್ಕಂಥದ್ದು. ಮುಖ್ಯಮಂತ್ರಿಗಳ ಆಯ್ಕೆ ಅದು. ಮುಖ್ಯಮಂತ್ರಿಗಳು ಏನು ತೀರ್ಮಾನ ತಗೋತಾರೆ ಅದನ್ನು ಪಕ್ಷ ಸ್ವಾಗತ ಮಾಡಿ. ಸರ್, ಈ ಕಾಲ್ತುಳಿತಕ್ಕೆ ಸಂಬಂಧಪಟ್ಟಂತೆ ಆಮ್ ಆದ್ಮಿ ಪಾರ್ಟಿ ಪ್ರಾಸಿಕ್ಯೂಷನ್ಗೆ ತನಿಖೆಗೆ ಆದೇಶ ಕೊಡಿ ಅಂತ ರಾಜ್ಯಪಾಲರಿಗೆ ಪತ್ರ ಬರೆದಿದೆ ಸರ್. ಪ್ರತಿಯೊಬ್ಬರಿಗೂ
ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬರಿಗೂ ತನ್ನದೇ ಆದಂಥ ಹಕ್ಕುಗಳಿದೆ. ಆ ಹಕ್ಕುಗಳನ್ನು ಪ್ರತಿಪಾದನೆ ಮಾಡೋದು ತಪ್ಪಲ್ಲ. ಆದರೆ ಆದಂಥ ಘಟನೆಗಳಿಗೆ ಅದನ್ನು ಇಟ್ಕೊಂಡು ರಾಜಕೀಯ ಮಾಡೋದು ಸರಿಯಲ್ಲ. ಮುನಿರತ್ನ ಅವರು ಇನ್ನೂ ಕೂಡ ಅಬ್ಸ್ಕ್ಯಾಂಡ್ ಆಗಿದ್ದಾರೆ ಸರ್. ಅದನ್ನು ನನಗೆ ಗೊತ್ತಿಲ್ಲ, ನೀನು ಅವ್ರನ್ನೇ ಕೇಳಪ್ಪ, BJP ಅವ್ರನ್ನ ಕೇಳ್ರಿ. ಅವ್ರ ರತ್ನ ಅಲ್ವಾ ಅದು? ಅವ್ರ ರತ್ನ ಏನು ಇಟ್ಕೊಳ್ಳೇಬೇಕು, ಅವ್ರ ರತ್ನನ ಅವ್ರನ್ನ ನೀವು ಕೇಳಬೇಕು. ಥ್ಯಾಂಕ್ ಯು.